ಮೂಡಾದಲ್ಲಿ ಬಗೆದಷ್ಟು ಬಯಲಿಗೆ ಬರ್ತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣದಾಸೆಗೆ ಸತ್ತ ವ್ಯಕ್ತಿಯನ್ನೇ ಬದುಕಿಸಿ ಅಕ್ರಮ ಎಸಗಿದ ಆರೋಪ ಕೇಳಿ ಬಂದಿದೆ. 2016ರಲ್ಲಿ ಸತ್ತ ವ್ಯಕ್ತಿ 2023ರಲ್ಲಿ ಬದುಕಿದ್ದಾರೆ ಎಂದು ದಾಖಲೆ ಸೃಷ್ಟಿಯಾಗಿದೆ. ಸತ್ತ ವ್ಯಕ್ತಿ ಬದುಕಿಸಿ ಯಾರದ್ದೋ ಜಾಗಕ್ಕೆ ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡಲಾಗಿದೆ. ಹಿಂದಿನ ತಹಶೀಲ್ದಾರ್ ನೀಡಿದ್ದ ವರದಿಯನ್ನೇ ಬಚ್ಚಿಟ್ಟು ಹೊಸ ಆದೇಶ ಮಾಡಿದ್ದ ತಹಶೀಲ್ದಾರ್ ಬಿಎನ್ ಗಿರೀಶ್ ಎಸಿ ಕಚೇರಿಯಲ್ಲಿ ಇತ್ಯರ್ಥವಾಗಿದ್ದಂತಹ ಆದೇಶ ತಿರುಚಿ ಹೊಸ ಆದೇಶ ಮಾಡಲಾಗಿದೆ. ತಹಶೀಲ್ದಾರ್ ನೀಡಿದ್ದ ಸುಳ್ಳು ದಾಖಲೆಯನ್ನು ಪಡೆದು 11 ಸೈಟ್ ಡೀಲ್ ಆಗಿದೆ. ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕಿದು ಪ್ರಬಲ ಸಾಕ್ಷಿಯಾಗಿದೆ. ಮೂಲ ಮಾಲೀಕನನ್ನ ಬಿಟ್ಟು ನಕಲಿ ವ್ಯಕ್ತಿಗೆ 11 ಸೈಟ್ ಹಂಚಿಕೆ ಆರೋಪ ಕೇಳಿಬಂದಿದೆ. ಇನ್ನು 2016ರಲ್ಲಿ ಮೃತಪಟ್ಟಿರುವಂತಹ ಕ್ಯಾತಮಾರನಹಳ್ಳಿಯ ನಿವಾಸಿ ಶಿವಚಿಕ್ಕಯ್ಯ 2023ರಲ್ಲಿ ತಹಶೀಲ್ದಾರ್ ಕೋರ್ಟ್ನಲ್ಲಿ ಹಾಜರಾಗಿದ್ದರು ಎಂದು ದಾಖಲೆ ಸೃಷ್ಟಿ ಮಾಡಿದ್ದು, ತಹಶೀಲ್ದಾರ್ ಬಿಎನ್ ಗಿರೀಶ್ ಸಮ್ಮುಖದಲ್ಲಿ ನ್ಯಾಯಮೂರ್ತಿ ತೀರ್ಪಾಗಿರುವಂಥದ್ದು. ಈ ಕುರಿತು ದಾಖಲೆಯನ್ನು ನೀಡುವಂತೆ ಶಿವಚಿಕ್ಕಯ್ಯ ಮಕ್ಕಳಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಶಿವಚಿಕ್ಕಯ್ಯ ಮಕ್ಕಳು ಅರ್ಜಿ ಸಲ್ಲಿಸಿದ್ರು, ಅಧಿಕಾರಿಗಳಿಂದ ನಿರುತ್ತರ ಇದೆ. ಕ್ಯಾತಮಾರನಹಳ್ಳಿಯಲ್ಲಿ 4 ಎಕರೆ 36 ಗುಂಟೆ ಹೊಂದಿದ್ದ ಶಿವಚಿಕ್ಕಯ್ಯ ಆ ಪೈಕಿ 2.19 ಎಕರೆ ಭೂ ಸ್ವಾಧೀನಪಡಿಸಿ ಪರಿಹಾರವನ್ನು ಮೂಡ ನೀಡಿತ್ತು. 1,30,000 ಪರಿಹಾರ ಹಾಗೂ 3 ಸೈಟನ್ನು ಮೂಡ ನೀಡಿದ್ದು 2.19 ಗುಂಟೆ ಇನ್ನು ಶಿವಚಿಕ್ಕಯ್ಯ ಹೆಸರಿನಲ್ಲಿರುವಂತಹ ಜಮೀನು. ಇನ್ನು ಉಳಿಕೆ ಜಮೀನಿಗೆ ಕೆ ಚಂದ್ರು ಮಾಲೀಕ ಎಂದು ದಾಖಲೆ ಸೃಷ್ಟಿಯಾಗಿದ್ದು, ನಕಲಿ ಕೆ ಚಂದ್ರುವಿಗೆ 50-50 ಅನುಪಾತದಲ್ಲಿ 11 ಸೈಟ್ ಅನ್ನು ನೀಡಲಾಗಿದೆ. ವಿಜಯನಗರದಲ್ಲಿ ಸೈಟ್ ನೀಡಿರುವಂತಹ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅರ್ಜಿಯನ್ನ ಹಾಕಿದ 4 ದಿನಕ್ಕೆ ಸೈಟ್ ಹಂಚಿಕೆಯನ್ನ ಮಾಡಿರುವ ಆರೋಪ ಇದು. ಮೂಡಾಗೆ ಬರೆದಂತಹ ಅರ್ಜಿಯಲ್ಲಿ ವಿಳಾಸವನ್ನೇ ನಮೂದಿಸದಂತಹ ಅರ್ಜಿದಾರ ಬಗೆದಷ್ಟು ಆಳ ಆಗ್ತಾ ಇರುವಂಥದ್ದು. ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ. ಹಣದಾಸೆಗೆ ಸತ್ತಂತಹ ವ್ಯಕ್ತಿಯನ್ನೇ ಬದುಕಿಸಿ ಅಕ್ರಮ ಎಸಗಿರುವಂತಹ ಆರೋಪ ಇದೆ. 2016ರಲ್ಲಿ ಸತ್ತ ವ್ಯಕ್ತಿಯನ್ನ 2023ರಲ್ಲಿ ಬದುಕಿದ್ದಾರೆ ಎಂದು ದಾಖಲೆ ಸೃಷ್ಟಿ ಮಾಡಿ ಸತ್ತ ವ್ಯಕ್ತಿ ಬದುಕಿಸಿ ಯಾರದ್ದೋ ಜಾಗಕ್ಕೆ ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ದಾರೆ.